राजा महाकैवल्य तेजा सेवक साधु संत प्रकट हुए बोले विष्णु ब्रह्मांड थे राम जनार्दन पारे मस्तक तेरे आरती राजा महाकैवल्य तेजा सेवक साधु संत मनु वेदला माता आरती राजा हरि लुटाकल वंदन शरण डोळ्याने पाहिलं रूप तुझे विम्यालिंगन अनंत भोजन भावे वाढीन म्हणे नाम विठाल रुमाय ठोपाल विठाल रुमाय बोला पुंडलिक वरदार विठ्ठल श्री ज्ञानदेव तुकाराम ಗುರುಗಳ ಪುಣ್ಯಸ್ಮರಣೆ ಆಗಬೇಕು. ಆ ಒಂದು ಪರಂಪರೆ ಮುಂದುವರಿಬೇಕು ಅಂತೇಳಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಪುಣ್ಯಕಪ್ಪ ಜ್ಞಾನಮೂರ್ತಿ ಅವರ ಆಸೆ ಆಗಿದೆ. ಮಾನ್ಯ ಕಾಡ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹಿತದೃಷ್ಟಿಯಲ್ಲಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಪುಣ್ಯಕಪ್ಪ ಜ್ಞಾನಮೂರ್ತಿ ಇದೇನು ಅಂತಕ್ಕಂಥದ್ದು ನೆನಪು ಮಾಡ್ತಿರ್ತಾರೆ. ಬಹುಶಃ ಮರುವಳಿ ನಾನು ಭಾಳ ಸಲ ಹೇಳ್ತೇನೆ, ಮತ್ತು ನನ್ನ ತಂದೆಯವರು ಕೂಡ ಯಾವಾಗ ಹೇಳ್ತಾ ಇದ್ದರು, ನಾನು ನೌಕರಿ ಮಾಡ್ಕೊಂತ ಬೇರೆ ಎಲ್ಲೂ ಹೋಗಬೇಕಾಗಿತ್ತು, ಆದರೆ ಪುಣ್ಯಕಪ್ಪನವರು ಯಾಕೆ ರಾಜಕಾರಣ ಬರಬಾರ್ದು ಅಂತೇಳಿ ನನ್ನ ಪ್ರೋತ್ಸಾಹಿಸಿ ಒಂದು ರಾಜಕೀಯಕ್ಕೆ ಬಂದರು ಅಂತಕ್ಕಂಥದ್ದು ನಾವು ಜ್ಞಾಪಕ ಮಾಡ್ಕೊಳ್ತೇವೆ. ಅವರಿಂದ ಪ್ರೇರಣೆಗೊಂಡು ರಾಜಕೀಯಕ್ಕೆ ಬಂದು ಜನಸೇವೆಯನ್ನು ಮಾಡಿರ್ತಕ್ಕಂಥ ಮತ್ತು ನನ್ನ ತಂದೆಯವರ ಇರತಕ್ಕಂಥ ಒಂದು ಹೆಮ್ಮೆನೆ ನನಗೆ ದೊಡ್ಡದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಅದರ ಕೈಗಳು ಏನು, ಶ್ರೀಗಳೇನು, ಯಾಕೆ ಹುತಾತ್ಮರಾದರು, ಎಷ್ಟು ಜನ ಮಹಿಳೆಯರು ತಮ್ಮ ಮಾನವಕ್ಕೆ ಒಳಗಾದರು, ಅವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಬರೀ ಪುಸ್ತಕದ ಮೂಲಕ ಪುಸ್ತಕ ಓದ್ತೇವೆ, ಇತಿಹಾಸವನ್ನು ತಿಳ್ಕೊಳ್ತೇವೆ. ಆದ್ರೆ ಇಂಥ ಕಾರ್ಯಕ್ರಮ ಮಾಡಿದರೆ ಬಹುಶಃ ಮನ ಆಗ್ತಾ ಇದ್ರೆ ನೆನಪು ಮಾಡ್ಕೊಳ್ತೇವೆ. ನಿಜವಲ್ಲ ನಮ್ಮೆಲ್ಲರೂ ಕೂಡ ರೋಮಾಂಚ ಏನು ಹೇಳ್ತೀವಿ ನಾವು, ನಮ್ಮ ನಮ್ಮ ಆಡು ಭಾಷೆಯಲ್ಲಿ ನಮ್ಮ ಕೂದಲ ನೆಟ್ಟಿಗೆ ನಿಂತ್ಕೊಂಡ್ರಿ ಅಂತಕ್ಕಂಥ ಮಾತಿನ ಆ ರೀತಿ ಅವರು ಹಿಂದಿನ ಆ ನೆನಪುಗಳನ್ನು ಹೇಳ್ತಿದ್ರು. ಇಲ್ಲ ಮಾಡಿದ್ವಿ ಯಾವ ರೀತಿ ಅನೇಕ ಜನ ಇವತ್ತು ಬಾಧೆ ಮಾಡಿರ್ಬೋದು, ಆ ಭಾಗದ ಮಾಲಿಗೆ ಇರ್ಬೋದು, ಜಾಕೆಟ್ ಇರ್ಬೋದು, ಆ ಭಾಗದಲ್ಲಿ ಬೇರೆ ಬೇರೆ ಜನಾಂಗದವರು ಬಹುಶಃ ಇವತ್ತಿನ ಪೀಳಿಗೆಗೆ ಬರೀ ಸ್ವತಂತ್ರ ಸಿ ಮಾತ್ರ ನಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ, ಆದರೆ ಕೈ ನೆನಪುಗಳು ನಡೀತಕ್ಕಂಥ ಘಟನೆಗಳು ಕೂಡ ನಾವು ಹೇಳ್ಕೊಡ್ಬೇಕಾಗ್ತದೆ. ಹಾಗಾಗಿ ಬರೀ ಕಾರ್ಯಕ್ರಮ ಮಾಡದೆ ಜ್ಞಾನಮೂರ್ತಿ ಮುಖ್ಯಂದವರು ಬೇರೆ ಬೇರೆ 2-3 ದಿವಸ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಉಪನ್ಯಾಸಗಳನ್ನು ಕೊಡಿಸ್ತಕ್ಕಂಥದ್ದು, ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ರೀತಿಯೊಳಗಡೆ ಕಾರ್ಯಕ್ರಮಗಳನ್ನು ಬಹಳ ರಚನಾತ್ಮಕವಾಗಿ ಕಾರ್ಯಗಳನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಕ್ಕಂಥ ನಿಜರು ಕೂಡ ಬಹಳ ಸ್ವಾಗತ ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ಜನರು ಎಷ್ಟಿದ್ರು ಅಂತಕ್ಕಂಥದ್ದಲ್ಲ, ಪಾರ್ಟಿಗೆ ಯಾವ ರೀತಿ ಜನ ಇದ್ರು ಅಂತಕ್ಕಂಥದ್ದು. ನೀವು ಬರೀ ಗಾಡಿಗೆ ರೊಕ್ಕ ಕೊಟ್ಟು ಬಂದು ಬಹಳ ಜನ ಬಂದ್ಬಿಡ್ತಾರೆ ಆ ರಸ್ತೆಗೆ. ಅದ್ರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರು 15 ಜನ ಇದ್ರು ಕೂಡ ಅವರಿಂದ ಇದನ್ನ ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಏನು ನಡೆದಿದೆ ಈ ಕಾರ್ಯಕ್ರಮ, ಇದು ಬಹಳ ನಿಜವಾಗ್ಲೂ ಕೂಡ ಅರ್ಥಪೂರ್ಣ ಅಂತಕ್ಕಂಥ ಮಾತನ್ನ ಹೇಳಕ್ಕೆ